ಪಠ್ಯಕ್ರಮದಲ್ಲಿ ಮೇಜರ್ ಬದಲಾವಣೆ ತಂದಿದೆ ವಿಟಿಯು. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೆ ಟಕ್ಕರ್ ಕೊಡೋಕೆ ಈ ಪ್ಲಾನ್ ನ ಮಾಡಿಕೊಂಡಿದೆ ವಿಟಿಯು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಒಂದು ಪ್ಲಾನ್ ನ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೆ ಟಕ್ಕರ್ ಕೊಡುವಂತ ಪ್ಲಾನ್ ಇದು. ಇನ್ನು ಮುಂದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಡ್ಡಾಯ ಮಾಡ್ತಾರೆ. ಪಠ್ಯಕ್ರಮ ಇಂಟರ್ನ್ಶಿಪ್ ವಿಚಾರದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದೆ ವಿಟಿಯು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ವಿದ್ಯಾಶಂಕರ್ ಅವರಿಂದ ಈ ಪ್ಲಾನ್ ರೂಪುಗೊಂಡಿದೆ. ಕಾಲಕ್ಕೆ ಟೆಕ್ನಾಲಜಿ ಬದಲಾವಣೆ ಆಗ್ತಿದೆ. ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು 5 ಕ್ರಿಟಿಕಲ್ ಟೆಕ್ನಾಲಜೀಸ್ ಇದೆ. ಒಂದು ಸೆಮಿಕಂಡಕ್ಟರು, ಸ್ಪೇಸು, ಬಯೋಟೆಕ್ನಾಲಜಿ, ಕ್ವಾಂಟಮ್ಮು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ. ಈ ಟೆಕ್ನಾಲಜಿಲಿ ನಮ್ಮ ಮಕ್ಕಳನ್ನ ಎಕ್ಸ್ಪೋಸ್ ಮಾಡಬೇಕಾಗಿರೋದ್ರಿಂದ ನಾವು ಫಸ್ಟ್ ಇಯರಿಂದನೇ ಇಂಥ ಟೆಕ್ನಾಲಜಿಗಳನ್ನು ಇಂಟ್ರಡ್ಯೂಸ್ ಮಾಡುವಂಥ ಕರಿಕ್ಯುಲಮನ್ನು ತಂದಿದ್ದೀವಿ. ಆ ಕಾರಣಕ್ಕಾಗಿ ಈ ಸಲ ಮೊದಲನೇ ಬಾರಿಗೆ ರಾಷ್ಟ್ರದಲ್ಲೇ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇಂಟ್ರಡಕ್ಷನ್ ಟು ಎಐ ಅಂತ ಎಲ್ಲ ಬ್ರಾಂಚ್ಗೂ ಕಾಮನ್ ಮಾಡಿದೆ. ಆ ಎಐ ಅನ್ನೋದು ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಒನ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. Whether it is civil, mechanical or electronics or biotechnology, AI plays a role in every branch. That's why we have introduced that introduction to AI in the first semester itself, as well as tinkering lab, a design thinking lab ಅನ್ನೋದನ್ನ ಫಸ್ಟ್ ಇಯರಲ್ಲೇ ತಂದಿದ್ದೀವಿ. ಮಕ್ಕಳಿಗೆ ಥಿಂಕಿಂಗ್ ಮಾಡಿ ಪ್ರಾಡಕ್ಟ್ ಡಿಸೈನು ಮತ್ತು ಇನ್ವೆನ್ಷನ್ನು ಫಸ್ಟ್ ಇಯರೇ ಶುರು ಆಗಲಿ ಅಂತ ಇಂಥ ಒಂದು ಕರಿಕ್ಯುಲಮನ್ನು ತಂದಿದ್ದೀವಿ. ಮೊದಲೆಲ್ಲ 4 ವರ್ಷಕ್ಕೆ ಒಮ್ಮೆ ಕರಿಕ್ಯುಲಮ್ ಬದಲಾವಣೆ ಅನ್ನೋದಿತ್ತು. ಈಗ ಅನ್ನಿಲ್ಲ. ಈಗ 3 ವರ್ಷಕ್ಕೆ ಮಾಡಿದ್ದೀವಿ. ಮುಂದಿನ ವರ್ಷನೇ ಚೇಂಜ್ ಆಗ್ಬೋದು. ಬಿಕಾಸ್ ಆಸ್ ದಿ ಟೆಕ್ನಾಲಜಿ ಚೇಂಜಸ್, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಯೂನಿವರ್ಸಿಟಿ ಟು ಗಿವ್ ಎ ನ್ಯೂ ಕರಿಕ್ಯುಲಮ್ ಟು ದ ಸ್ಟೂಡೆಂಟ್ಸ್, ಟು ಎಕ್ಸ್ಪೋಸ್ ದ ಸ್ಟೂಡೆಂಟ್ಸ್ ಟು ದ ನ್ಯೂ ಟೆಕ್ನಾಲಜಿ ಅಂಡ್ ಪ್ರಿಪೇರ್ ದೆಮ್ ಫಾರ್ ಫ್ಯೂಚರ್ ಜಾಬ್ಸ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡಿ, ಆ ವಿಟಿಯು ಮಾಡ್ತಿರುವಂತಹ ಹೊಸ ಪ್ರಯತ್ನ ಇದು. ಅಂತಾರಾಷ್ಟ್ರೀಯ ಮಟ್ಟದ ವಿವಿಗಳಿಗೂ ಕೂಡ ಟಕ್ಕರ್ ಕೊಡ್ಲಿಕ್ಕೆ ಮಾಸ್ಟರ್ ಪ್ಲಾನ್. ಮಧುಸೂದನ್, ಸಾಮಾನ್ಯವಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ವಿದೇಶಕ್ಕೆ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ವಿದೇಶದಲ್ಲಿ ಯಾವ ರೀತಿಯಾಗಿ ಶೈಕ್ಷಣಿಕ ವೇಳಾಪಟ್ಟಿ ಇದೆಯೋ ಅದೇ ರೀತಿಯಾಗಿ ವಿಟಿಯು ಕೂಡ ಶೈಕ್ಷಣಿಕ ವೇಳಾಪಟ್ಟಿಯನ್ನ ರಚನೆ ಮಾಡೋದಾಗ್ಲಿ ಅಥವಾ ಪಠ್ಯಕ್ರಮದಲ್ಲಿ ಮೇಜರ್ ಬದಲಾವಣೆ ತರುವಂತಹ ಕೆಲಸವನ್ನ ಈಗ ವಿಟಿಯು ಮಾಡ್ತಾ ಇರುವಂತದ್ದು. ಮೇಜರ್ ಬದಲಾವಣೆ ಅಂದ್ರೆ ಯಾವ ರೀತಿಯಾಗಿ ಅಂತ ನೀವು ಕೇಳಿದ್ರೆ, ಈ IT ಕಂಪನಿಯವರ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ, ಕೈಗಾರಿಕೋದ್ಯಮಗಳ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಅವರ ಬೇಡಿಕೆಗೆ ತಕ್ಕುದಾಗಿ ಒಂದು ಪಠ್ಯಕ್ರಮವನ್ನ ರಚನೆ ಮಾಡಿರೋದು. ಇದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳು ಓದನ್ನ ಮುಗಿಸ್ಕೊಂಡು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಖಾಲಿ ಪಠ್ಯಪುಸ್ತಕಕ್ಕೆ ಮಾತ್ರ ಅವರು ಸೀಮಿತ ಆಗಿರೋದಿಲ್ಲ. ಇಂಡಸ್ಟ್ರಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಬೇಡಿಕೆಗೆ ತಕ್ಕ ಹಾಗೆ ಅವರು ರೆಡಿ ಆಗಿರ್ತಾರೆ. ಸೊ ಇದು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಜೊತೆಗೆ ಆರಾಮ್ಸೆ ಅವರಿಗೆ ಈಸಿಯಾಗಿ ಕೆಲಸವನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಉದ್ಯೋಗವನ್ನು ಕೊಡುವವರಿಗೂ ಕೂಡ ಇದು ಈಸಿ ಆಗುತ್ತೆ. ಅದರ ಜೊತೆಗೆ ನಿಮಗೀಗ ಗೊತ್ತಿರೋ ಹಾಗೆ ಶೈಕ್ಷಣಿಕ ಕ್ಷೇತ್ರ ಆಗಲಿ, ಆರೋಗ್ಯ ಕ್ಷೇತ್ರ ಆಗಲಿ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಈಗ ಭಾರಿ ಬೇಡಿಕೆ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿ ಸೆಮಿಸ್ಟರ್ ಅಲ್ಲೂ ಕೂಡ ಪ್ರತಿ ಒಂದು ಫಸ್ಟ್ ಇಯರ್ ಆಗಲಿ, ಸೆಕೆಂಡ್ ಇಯರ್ ಆಗಲಿ, ಎಲ್ಲಾ ಮಕ್ಕಳಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದನ್ನ ಕಡ್ಡಾಯ ಮಾಡಿರುವಂತದ್ದು. ಈ ಕರಿಕ್ಯುಲಮ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಅವಿಭಾಜ್ಯ ಅಂಗವಾಗಿ ಈಗ ಸೇರ್ಪಡೆ ಮಾಡಿರುವಂತದ್ದು. ಸೊ ಕಡ್ಡಾಯವಾಗಿ ಮಕ್ಕಳು ಕಲಿಯಲೇಬೇಕು. ಇದರಿಂದ ಇನ್ನಷ್ಟು ಅವಕಾಶದ ಬಾಗಿಲು ಮಕ್ಕಳಿಗೆ ಕೂಡ ಓಪನ್ ಆಗ್ತಾ ಹೋಗುತ್ತೆ. ಜೊತೆಗೆ ಸ್ನಾತಕವನ್ನ ಮುಗಿಸಿ ಹೋದಂತಹ ಮಕ್ಕಳಿಗೆ ಸ್ನಾತಕೋತ್ತರವನ್ನ ಕಲಿಯೋದಕ್ಕೆ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಈಸಿ ಆಗುತ್ತೆ. ಈ ಇಂಟರ್ನ್ಶಿಪ್ ಅನ್ನು ಕೂಡ ಒಂದು ವಿಶೇಷವಾದಂತಹ ಅವಕಾಶ ಕಲ್ಪಿಸಿಕೊಟ್ಟಿರೋದು. ಅಂದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ನೀವು ಇಂಟರ್ನ್ಶಿಪ್ ಬೇಕಾದ್ರೆ ಮಾಡಬಹುದು. ಜಸ್ಟ್ ಅಲ್ಲಿ ಲೆಟರ್ ಆಫ್ ಅಪ್ರೂವಲ್ ಏನಿರುತ್ತೆ ಅದನ್ನ ನೀವು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ ಆಯ್ತು. ಯಾವ ಕಾಲೇಜು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ವಿದ್ಯಾರ್ಥಿಗಳಿಗೆ ಇಷ್ಟ ಬಂದಿರೋ ಕಡೆಯಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಅವಕಾಶ ಇದೆ. ಜೊತೆಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನ ಕೂಡ ಹಾಕಿಕೊಂಡಿರುವಂತದ್ದು. ಇದರಿಂದ ಮಕ್ಕಳಿಗೆ ವಿದೇಶದಲ್ಲಿ ಯಾವ ರೀತಿಯಾದಂತಹ ವಿದ್ಯಾಭ್ಯಾಸ ಇದೆ, ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ವಿದ್ಯಾಭ್ಯಾಸ ಇದೆ, ಇದನ್ನ ಒಂದು ಹೋಲಿಕೆ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನು ಕೂಡ ಈ ವರ್ಷದಿಂದ ವಿಟಿಯು ಮಾಡ್ತಾ ಇದೆ. ಸಾಕಷ್ಟು ಬದಲಾವಣೆಯೊಂದಿಗೆ, ಸಾಕಷ್ಟು ಅವಕಾಶಗಳನ್ನ, ಸಾಕಷ್ಟು ಕ್ರಿಯಾತ್ಮಕ ಆಲೋಚನೆಯೊಂದಿಗೆ ವಿಟಿಯು ಈ ಪ್ರಸಕ್ತ ಶೈಕ್ಷಣಿಕ ಸಾಲನ್ನು ಶುರು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.